ನಮಸ್ಕಾರ. ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಂಥ ಒಂದು ಸಮಯದಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಸಮಯದಲ್ಲಿ ಜಪತಪ ಮಾಡೋದ್ರಿಂದ ಏನಾದರೂ ಒಂದು ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳೋದು ಅಥವಾ ಕೆಟ್ಟದ್ದೇನಿದೆಯೋ ಅದನ್ನು ಬಿಟ್ಟು ನಾವು ಒಳ್ಳೆಯದನ್ನು ಪಡ್ಕೊಳ್ಳೋ ಅಂತಹ ಒಳ್ಳೆಯ ಸಮಯ ಅಂತಲೂ ಕೂಡ ಹೇಳಬಹುದು. ದೇವಿಯ ಆರಾಧನೆಯನ್ನು ಎಲ್ಲರೂ ಕೂಡ ಮಾಡ್ತಾರೆ. ನೋಡಿ, ಹೀಗೆ ಒಂದು ದಿನ ದಕ್ಷ ಮಹಾರಾಜ ಒಂದು ಹೋಮವನ್ನು ನಡೆಸ್ಬೇಕಾದ್ರೆ ಒಂದು ಸಭೆ ಸಮಾರಂಭ ಇರುತ್ತಲ್ಲ, ಇವಾಗ ನಾವು ಯಾವುದಾದ್ರೂ ಒಂದು ಸಭೆ ಸಮಾರಂಭನ ಪೂಜೆ ಪುನಸ್ಕಾರ ಏನಾದ್ರು ಮಾಡಬೇಕಾದ್ರೆ ಇನ್ವೈಟ್ ಮಾಡ್ತೀವಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪಾರ್ವತಿ ದೇವಿ ಏನು ಮಾಡ್ತಾರೆ, ಈ ಥರ ಒಂದು ಸಮಾರಂಭ ನಡೀತಾ ಇರುತ್ತಲ್ಲ ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಶಿವನ ಹತ್ರ ಡಿಸ್ಕಸ್ ಮಾಡ್ತಾರೆ. ಆಗ ಶಿವಪ್ಪ ಹೇಳ್ತಾರೆ, ಬೇಡ ಬೇಡ, ಕರಿದೇ ಇರ್ತಕ್ಕಂಥ ಮನೆಗೆಲ್ಲ ನಾವು ಹೋಗಬಾರ್ದು, ಕರಿಬೇಡ, ಅಲ್ಲಿ ತುಂಬ ಅವಮಾನ ಆಗುತ್ತೆ, ಬೇಡ ಅಂತೇಳಿ ಶಿವ ಎಷ್ಟೇ ಹೇಳಿದ್ರೂ ಕೂಡ ಪಾರ್ವತಿ ದೇವಿ ಏನು ಮಾಡ್ತಾರೆ, ಇಲ್ಲ ಇಲ್ಲ ನಾನು ಹೋಗಿ ಬರ್ತೀನಿ ಅಂತೇಳಿ ಅವ್ರಿಗೂ ಕೂಡ ವಾದ ವಿವಾದಗಳೆಲ್ಲ ಮಾಡಿಕೊಂಡು ಹೋಗ್ಬಿಡ್ತಾರೆ. ಹೋದಾಗ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ದಕ್ಷ ಮಹಾರಾಜ ಏನು ಮಾಡ್ತಾರೆ, ಶಿವನಿಗೆ ಸಿಕ್ಕಾಬಟ್ಟೆ ಅವಮಾನವನ್ನು ಮಾಡ್ತಾರೆ. ಅವಮಾನವನ್ನು ಮಾಡಿದಾದ್ಮೇಲೆ ಎಷ್ಟೊಂದು ಅವಮಾನ ಮಾಡಿಬಿಟ್ರಲ್ಲ ನನ್ನ ಗಂಡನಿಗೆ, ಅವರು ಹೇಳಿದ್ರು ಕೂಡ ನಾನು ಏನೂ ಕೂಡ ಅವ್ರ ಮಾತಿಗೆ ಬೆಲೆನೇ ಕೊಡ್ದಂಗೆ, ಲೆಕ್ಕನೂ ಇಟ್ಕೊಂಡಂಗೆ ನಾನು ಬಂದು ಇಲ್ಲಿ ಇನ್ನಷ್ಟು ಅವಮಾನ ಮಾಡಿಸ್ಕೊತಿದ್ದೀನಲ್ಲ ಅಂಥೇಳಿ ತುಂಬ ಮನನೊಂದು ಏನು ಮಾಡ್ತಾರೆ ಅಂತ ಅಂದರೆ, ಹೋಮಕುಂಡ ಏನಿರುತ್ತಲ್ಲ ಅಲ್ಲಿ ಅವರು ಹಾರಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಈಗ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತು ಶಿವ ಪಾರ್ವತಿಯರ ಪ್ರೇಮ ಯಾವ ರೀತಿ ಇದೆ, ಅವರು ಎಂಥ ಒಳ್ಳೆ ಪ್ರೀತಿಯ ಒಂದು ಸಂಕೇತ ಅಂತೇಳ್ಬಿಟ್ಟು ಎಲ್ಲರಿಗೂ ಕೂಡ ಗೊತ್ತು. ಆಗ ಈ ವಿಷಯ ಕೇಳಿದಂತಹ ಶಿವಪ್ಪ ಏನು ಮಾಡ್ತಾರೆ ಅಂತ ಅಂದರೆ, ಅವ್ರಿಗೂ ಕೂಡ ಸಿಕ್ಕಾಬಟ್ಟೆ ಮನನೊಂದು, ಸಿಕ್ಕಾಬಟ್ಟೆ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ಸಿಟ್ಟು ಬಂದು ಈ ಥರದ್ದೆಲ್ಲ ಆಗೋಯ್ತಾ ಅಂತೇಳಿ ಹಾಗೆ ನೃತ್ಯವನ್ನು ಮಾಡಬೇಕಾದ್ರೆ ಅಲ್ಲಿ ಆ ಕ್ಷಣದಲ್ಲಿ ವೀರಭದ್ರೇಶ್ವರ ಸೃಷ್ಟಿಯಾಗ್ತಾರೆ, ಅದೆಲ್ಲ ಗೊತ್ತು. ಆಗ ವೀರಭದ್ರೇಶ್ವರ ದಕ್ಷ ಮಹಾರಾಜನ ಕುತ್ತಿಗೆಯನ್ನು ಸೀಳ್ತಾರೆ, ಅದನ್ನು ತೆಗೆಯುವಂಥದ್ದು, ಅದೆಲ್ಲದೂ ಕೂಡ ವಿಷಯ ಗೊತ್ತಿರೋವಂಥದ್ದೇ. ಆಮೇಲೆ ಏನು ಸತಿ ದೇಹ ಉರಿತಾ ಇರುತ್ತಲ್ಲ ಹೋಮಕುಂಡದಲ್ಲಿ, ಅವರು ಹೀಗೆ ಎತ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ, ಅಂದರೆ ದಿಗ್ಭ್ರಮೆಯಾಗಿ, ಈಗ ನಾವು ಒಬ್ಬರನ್ನ ತುಂಬ ಪ್ರೀತಿ ಮಾಡ್ತೀವಿ ಅಂದರೆ ಅವ್ರನ್ನ ಕಳ್ಕೊಂಡಾಗ ಎಷ್ಟೆಲ್ಲ ಸಂಕಟ ಆಗುತ್ತೆ ನೋಡಿ, ಅದೇ ಪ್ರಕಾರವಾಗಿ ಸಿಕ್ಕಾಬಟ್ಟೆ ಸಂಕಟ ಆಗಿ ಅಷ್ಟು ಒಂದು ಪ್ರೀತಿಯನ್ನು ಮಾಡ್ತಾ ಇದ್ದಂತಹ ಶಿವ ಪಾರ್ವತಿ ಸತಿದೇಹ ಉರಿತಾ ಇರುತ್ತಲ್ಲ ಹೋಮಕುಂಡದಿಂದ ಎತ್ಕೊಂಡು ಎಲ್ಲ ಕಡೆ ತಿರುಗಾಟಕ್ಕೆ ಹೋಗ್ಬಿಡ್ತಾರೆ. ಅವರಿಗೆ ಒಂದು ಜ್ಞಾನನೇ ಇರೋದಿಲ್ಲ, ಸುಮ್ಮನೆ ಸುತ್ತಾ ಇರ್ತಾರೆ ಹಿಡ್ಕೊಂಡು. ಹೀಗೆ ಆಮೇಲೆ ದೇವತೆರೆಲ್ಲ ಸೇರಿ ಶಿವಪ್ಪ ಈ ಥರ ಮಾಡಿದ್ರೆ ಹೇಗೆ, ಇವಾಗ ಎಲ್ಲ ಒಂದು ಜನಗಳ ಕಷ್ಟ ಸುಖ ನೋಡೋದಾಗಲಿ, ದೇವತೆ ನೋಡೋದಾಗಲಿ, ಎಲ್ಲ ಪ್ರತಿಯೊಂದು ನೋಡ್ಕೊತಿದ್ದು ಒಂದು ಶಿವಪ್ಪನೇ ಅಲ್ಲ, ಹೀಗೆಲ್ಲ ಮಾಡಿದ್ರೆ ಹೆಂಗೆ, ಇವರೇ ಹೀಗೆ ಆಗಿಬಿಟ್ರೆ ಯಾವ ಥರ, ಇದನ್ನು ಹೇಗೆ ನಾವು ಬಗೆಹರಿಸ್ಬೇಕು ಅಂತೇಳಿ ವಿಷ್ಣು ಹತ್ರ ಹೋಗಿ ಕೇಳಿದಾಗ, ಆಗ ವಿಷ್ಣು ಏನು ಮಾಡ್ತಾರೆ ಅಂದರೆ, ವಿಷ್ಣುವಿನ ಚಕ್ರ ಇರುತ್ತಲ್ಲ ಅದರಿಂದ ಆ ಸತಿ ದೇಹ ಏನಿರುತ್ತಲ್ಲ ಅದೆಲ್ಲ ಛಿದ್ರವಾಗಿ ಭೂಮಿ ಮೇಲೆ ಒಂದೊಂದು ಕಡೆಯಲ್ಲೆಲ್ಲ ಹೋಗಿ ಬೀಳುತ್ತೆ. ಅಂಥ ಕಡೆಯಲ್ಲೆಲ್ಲ ಶಕ್ತಿಪೀಠಗಳಾಗಿದೆ. ಕಾಮಾಖ್ಯ ನೋಡ್ಬೋದು, ಚಾಮುಂಡೇಶ್ವರಿ ತಾಯಿ, ಹೀಗೆ ಸುಮಾರು ಅಲ್ಲೆಲ್ಲ ಶಕ್ತಿಪೀಠಗಳಾಗಿ ಸೃಷ್ಟಿಯಾಗಿದೆ. ಇದ್ರ ನಡುವೆ ಇದೇ ಒಂದು ಸಮಯದಲ್ಲಿ ತಾರಕಾಸುರ ದೇವತೆರಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ. ಮತ್ತು ತಪಸ್ಸನ್ನ ಮಾಡ್ತಾನೆ, ಅವನಿಗೆ ಸಾವೇ ಬರಬಾರ್ದು ಅಂತೇಳಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿದಾಗ ಆಗ ಬ್ರಹ್ಮದೇವ ಪ್ರತ್ಯಕ್ಷ ಆಗಿ ಇವ್ರು ಕೇಳ್ತಾರೆ, ನನಗೆ ಸಾವೇ ಬರಬಾರ್ದು ಅಂತೇಳಿ ತಾರಕಾಸುರ. ಆಗ ಹಂಗೆಲ್ಲ ನಾವು ವರವನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ, ಹೌದಾ ಸರಿ, ಈಗ ಶಿವ ನೋಡಿದ್ರೆ ಫುಲ್ಲು ಘೋರ ತಪಸ್ಸಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಸತಿ ನೋಡಿದ್ರೆ ಈ ಥರ ಆಗೋಗ್ಬಿಟ್ಟಿದೆ, ಅವರಿಬ್ಬರು ಇವಾಗ ಸಂಗಮ ಆಗೋದಕ್ಕೆ, ಮಿಲನ ಆಗೋದಕ್ಕೆ ಸಾಧ್ಯನೇ ಇಲ್ಲಲ್ಲ ಅಂತೇಳಿ ಒಂದು ಥಿಂಕ್ ಮಾಡಿ ಅವ್ರಿಗೆ ಮಗು ಹೆಂಗೆ ಹುಟ್ಟುತ್ತೆ ಅಂತೇಳಿ ಆವಾಗ ಬ್ರಹ್ಮನ ಹತ್ರ ಇವ್ರು ಹೇಳ್ತಾರಂತೆ, ಇಲ್ಲ ಇವರಿಬ್ಬರು ಸೇರಿ ಮಗು ಹುಟ್ಟುತ್ತಲ್ಲ ಆ ಮಗುವಿನಿಂದನೇ ಸಾವು ಬರಬೇಕು ಅಂತೇಳ್ಬಿಟ್ಟು ಈ ತಾರಕಾಸುರ ಹೇಳ್ತಾರಂತೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತೇಳಿ ಆ ಒಂದು ಬುದ್ಧಿ ಇಟ್ಕೊಂಡು ವರವನ್ನು ಕೇಳ್ತಾರೆ. ಆಗ ಬ್ರಹ್ಮ ಇನ್ನೇನು ಓಕೆ ಅಂತೇಳಿ ತಥಾಸ್ತು ಅಂತೇಳಿ ಹೊರಟೋಗ್ಬಿಡ್ತಾರೆ. ಇದೇನಪ್ಪ ಹಿಂಗೆ ತಥಾಸ್ತು ಅಂತೇಳ್ಬಿಟ್ಟು ಹೇಳ್ಬಿಟ್ರಲ್ಲ, ಈಗ ಪಾರ್ವತಿ ಇನ್ನೂ ಹುಟ್ಟಿಲ್ಲ, ಇವರಿಬ್ಬರು ಮಿಲನ ಆಗದೆ ಯಾವಾಗ, ಮಗು ಆಗದೆ ಯಾವಾಗಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಹಿಮವತ್ ಮಹಾರಾಜ ಇರ್ತಾರಲ್ಲ, ಧ್ಯಾನ ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ, ನನಗೆ ಒಂದು ಪುತ್ರಿ ಬೇಕು ಅಂತೇಳಿ. ಅಂಥ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ದೇವಿನೇ ತನ್ನ ಪುತ್ರಿಯನ್ನಾಗಿ ನಾನು ಪಡಿಬೇಕು ಅಂತೇಳಿ ತುಂಬ ಆಸೆ ಇರುತ್ತೆ. ಹಾಗೆ ಅವರ ಆಸೆ ಪ್ರಕಾರವಾಗಿ ಅಲ್ಲಿ ಪುತ್ರಿ ಜನನವಾಗ್ತಾರೆ. ಅಂದರೆ ಪರ್ವತಗಳ ಒಡೆಯ ಶೈಲಪುತ್ರಿ, ಅಂದರೆ ಪರ್ವತಗಳ ಒಡೆಯನ ಪುತ್ರಿ, ಅವರಿಗೆ ಶೈಲಪುತ್ರಿ ಅಂತೇಳಿ ಹೆಸರು ಬಂತು. ಮತ್ತು ಗಿರಿಜೆ ಅಂದರೆ ಗಿರಿಗಳ, ಅಂದರೆ ಪರ್ವತಗಳ ಒಡೆಯ ಗಿರಿಜಾ ಅಂತಲೂ ಕೂಡ ಬಂತು.
ಈ ಒಂದು ಗಿರಿಜಾ ಕಲ್ಯಾಣವನ್ನು ಮಾಡಬೇಕಲ್ಲ, ಈಗ ಶಿವನನ್ನು ಒಲಿಸ್ಕೋಬೇಕು ಅಂತೇಳ್ಬಿಟ್ಟು ದೇವೇಂದ್ರ ತಾರಕಾಸುರ ಹಿಂಗೆಲ್ಲ ವರನ ತೊಗೊಂಡ್ಬಿಟ್ಟು ದೇವತೆಗಳಿಗೆಲ್ಲ ತುಂಬ ತೊಂದರೆ ಕೊಟ್ಬಿಡ್ತಾನೆ. ಈಗೇನಪ್ಪ ಮಾಡೋದು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ದೇವೇಂದ್ರ ಏನು ಮಾಡ್ತಾನೆ, ಮನ್ಮಥನಿಗೆ ಹೋಗಿ ಈ ಥರ ನೀನು ಹೆಂಗಾದರೂ ಮಾಡಿ ಘೋರ ತಪಸ್ಸಿಗೆ ಕೂತ್ಕೊಂಡಿರ್ತಕ್ಕಂಥ ಶಿವನನ್ನು ನೀನು ಹೆಂಗಾದರೂ ಮಾಡಿ ಎಬ್ಬಿಸ್ಬೇಕು ಅಂತ ಹೇಳಿ ನಿನ್ನ ಒಂದು ಮನ್ಮಥ ಬಾಣವನ್ನು ಬಿಡು ಅಂತೇಳ್ಬಿಟ್ಟು ಬಿಡ್ತಾರೆ. ಆಗ ಮನ್ಮಥ ಏನು ಮಾಡ್ತಾರೆ ಅಂದರೆ ಅವ್ರ ಮಾತನ್ನು ಕೇಳಿಕೊಂಡು ಬಾಣವನ್ನು ಬಿಡ್ತಾರೆ. ಬಾಣವನ್ನು ಬಿಡ್ತಿದ್ದಂಗೆ ಶಿವಪ್ಪ 3ನೇ ಕಣ್ಣನ್ನು ತೆರಿತಾರೆ. 3ನೇ ಕಣ್ಣನ್ನು ತೆರಿತಿದ್ದಂಗೆ ಎದುರುಗಡೆ ಇರ್ತಕ್ಕಂಥ ಮನ್ಮಥ ಸುಟ್ಟು ಬೂದಿ ಆಗ್ತಾರೆ. ಇದೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯನೇ. ಅದಾದಮೇಲೆ ಮತ್ತೆ ಅವರ ಪತ್ನಿ, ಮನ್ಮಥನ ಪತ್ನಿ ಇರ್ತಾರಲ್ಲ, ಅವ್ರು ರಿಕ್ವೆಸ್ಟ್ ಮಾಡ್ಕೊತಾರೆ, ಮತ್ತು ಅವರೊಬ್ಬರು ಕಣ್ಣಿಗೆ ಕಾಣಿಸೋದು, ಇದೆಲ್ಲ ಕತೆ ಗೊತ್ತಿದೆ. ಇದಾಗಿದ್ದಾದಮೇಲೆ ಅಲ್ಲಿ ತಪಸ್ ಮಾಡ್ತಕ್ಕಂತಹ ಶಿವಪ್ಪ ಏನಿರ್ತಾರಲ್ವ, ಅವರು ಈ ಮನ್ಮಥನ ಬಾಣ ಬಿಟ್ಟಾಗ ಕಣ್ ತೆರಿತಾರಲ್ವ. ಆಮೇಲೆ ನಾರದ ಮುನಿಗಳು ಹೇಳ್ತಾರೆ ಅವರಿಗೆ, ಗಿರಿಜೆಗೆ, ನೋಡು ನೀ ಈ ಥರ ಮದುವೆ ಆಗಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ನೀನು ಹುಟ್ಟಿರೋದು ಅಂತ ಹೇಳಿದಾಗ, ಹೌದಾ, ನನಗೆ ಈ ಥರ ಇಂಡೈರೆಕ್ಟಾಗಿ ಪ್ರೀತಿನ ಒಲಿಸ್ಕೊಳ್ಳೋದು ಆ ಥರ ಇಷ್ಟ ಇಲ್ಲ, ನಾನು ತುಂಬ ಸ್ವಾಭಿಮಾನಿ, ನಾನು ಅವರ ಸೇವೆಯನ್ನು ಮಾಡ್ಕೊಳ್ತಾ ಪ್ರೀತಿಯನ್ನು ಒಲಿಸ್ಕೊಳ್ತೀನಿ ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಮನ್ಮಥ ಬಾಣ ಬಿಟ್ಟಾಗ ಶಿವ ನೋಡಿದಾಗ ಆ ಪ್ರೀತಿ ಬರಬೇಕು ಅಂತ ಮಾಡಿರ್ತಾರೆ. ಅದಾದಮೇಲೆ ನೆಕ್ಸ್ಟು ಶಿವ ಅಲ್ಲಿ ಹಬೆ ತಾಳಕ್ಕಾಗ್ದಲೇ ಪರ್ವತರಾಜನ ಹತ್ರ ಹೋಗಿ ಕೇಳ್ತಾರೆ, ನಾನು ಇಲ್ಲಿ ತಪಸ್ ಮಾಡ್ಬೋದಾ ಅಂತ. ಸರಿ ಆಯಿತು ಅಂತೇಳ್ಬಿಟ್ಟು ಪರ್ವತರಾಜ ಓಕೆ ಅಂತ ಹೇಳಿ ಅಲ್ಲಿ ತಪಸ್ ಮಾಡೋದಕ್ಕೆ ಪರ್ಮಿಷನ್ನು ಕೊಡ್ತಾರೆ. ಅದಾದಮೇಲೆ ತನ್ನ ಮಗಳನ್ನೇ ಆ ಶಿವಪ್ಪಂಗೆ ಸೇವೆ ಮಾಡೋದಕ್ಕೆ ಮುಂದೆ ಬಿಡ್ತಾರೆ ರಾಜ. ಆವಾಗ ಏನಾಗುತ್ತೆ ಅಂತ ಅಂದರೆ, ಇಂಥ ಒಂದು ಸಂದರ್ಭದಲ್ಲಿ ಅವರಿಬ್ರಿಗೂ ಕೂಡ ಮನಸ್ಸು ಒಪ್ಪಿಗೆ ಆಗಿ ಆ ಸೇವೆ ಮತ್ತು ಇದು ಎಲ್ಲದನ್ನು ಕೂಡ ಒಪ್ಪಿಗೆ ಆಗಿ ಇಬ್ಬರು ಕೂಡ ಒಂದಾಗಿ ಅಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿ ಹುಡ್ತಾರೆ. ಸುಬ್ರಹ್ಮಣ್ಯದಿಂದ ತಾರಕಾಸುರನ ಸಂಹಾರ ಆಗುತ್ತೆ. ಈ ಶೈಲಪುತ್ರಿ ಯಾವ ರೀತಿಯಾಗಿ ಜನನ ಆದರೂ, ಈ ಒಂದು ಮೊದಲನೇ ದಿವಸ ಶೈಲಪುತ್ರಿ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಲ್ಲ ಈ ನವರಾತ್ರಿನಲ್ಲಿ, ಅದು ಇದೇ ಕಾರಣಕ್ಕೋಸ್ಕರ ಶೈಲಪುತ್ರಿಯ ಜನನೆ ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಲ್ಲ. ಒಳ್ಳೆಯದನ್ನು ನಾವು ಪಡ್ಕೊಳ್ಬೇಕು, ಕೆಟ್ಟದನ್ನು ನಾವು ಹೊರಗಡೆ ಹಾಕ್ತಾ ಇರಬೇಕು. ಒಳ್ಳೆಯ ಎನರ್ಜಿಯನ್ನು ಸ್ವೀಕಾರ ಮಾಡಿ ದೇವಿ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ತಿಳಿದಂತಹ ಮಂತ್ರಗಳನ್ನ ಹೇಳ್ಕೊಳ್ಳಿ, ಪೂಜೆ ಜಪ ಪುನಸ್ಕಾರ ಅದನ್ನೆಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಏನಾದರೂ ಕೆಟ್ಟದಿತ್ತು ಅಂದರೆ ಒಂದು ವೈಟ್ ಪೇಪರ್ ತೊಗೊಂಡು, ನಿಮ್ಮಲ್ಲಿ ಏನಾದರೂ ಕೆಟ್ಟದಿತ್ತು ಅಂದರೆ, ಯಾವುದಾದ್ರು ಕೆಟ್ಟದಾಗ್ತಿತ್ತು ಅಂದರೆ, ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಇದನ್ನು ನೀವು ಪೇಪರ್ ಸುತ್ತಾ ಬಂದ್ರೂ ಕೂಡ ಒಂದು ಚಿಕ್ಕ ಹೋಮ ಮಾಡ್ದಂಗೆ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.